ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಏನ್ ಮಾಡ್ತಾ ಇದೀವಮ್ಮ? ಆಲೂ ಪಲಾವ್ ಮಾಡ್ತಾ ಇದೀವಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ನೋಡಿ, 1/4 kg ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ, ಒಂದ್ ಸ್ವಲ್ಪ ಜೇರ್ಬಿ ತುಪ್ಪ, ಒಂದ್ ಆಲೂಗಡ್ಡೆ ಈ ತರ ಚಿಪ್ಪೆ ತೆಗ್ದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೀಸ್ ಆಗಿ, 2 ಟೊಮೊಟೊ ಹಣ್ಣು, ಒಂದ್ ಈರುಳ್ಳಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದ್ ಅರ್ಧ ಕಪ್ಪು ಮೊಸರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದ್ ಸ್ವಲ್ಪ ಅರ್ಶಿನ ಪುಡಿ, 1 ಸ್ಪೂನು ಗರಂ ಮಸಾಲ, ಸ್ವಲ್ಪ ಸಾಸಿವೆ, ಖಾರಕ್ಕೆ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ 1 ಸ್ಪೂನು, ಮತ್ತೆ ಒಂದು ಅರ್ಧ ನಿಂಬೆ ಹಣ್ಣು, ಮತ್ತೆ ಇದಕ್ಕೆ ಮಸಾಲೆಗೆ ಚಕ್ಕೆ ಲವಂಗ 4 ಕರ್ಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಸ್ಟವ್ ಹಚ್ಕೊಂಡು ಒಂದು ಪಾನ್ ಇಟ್ಕೊಳ್ಳೋಣ. ಇದಕ್ಕೆ ಈಗ ಒಂದ್ 2-3 ಸ್ಪೂನ್ ಆಯಿಲ್ ಹಾಕೊಳ್ಳೋಣ, ತುಪ್ಪ ಹಾಕೊಳ್ಳೋಣ. ನೋಡಿ, ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಗ್ತಾ ಇದೆ. ಈಗ ನೋಡಿ, ಚಕ್ಕೆ ಲವಂಗ ಎಲೆ ಎಲ್ಲನೂ ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಸಿ ಬಟಾಣಿ ತುಂಬಾ ಚೆನ್ನಾಗಿರುತ್ತೆ, ಬೇಕಾದ್ರೆ ಹಾಕೋಬಹುದು, ಇಲ್ಲ ಅಂದ್ರೆ ಲೆಸ್ ಮಾಡ್ಬೋದು. ಅದಕ್ಕೆ ಆಲೂಗಡ್ಡೆನ ಹಾಕೊಳ್ಳೋಣ. ಈಗ ಈರುಳ್ಳಿ ಯಾವ ತರ ಫ್ರೈ ಮಾಡ್ಕೊಂತೀವೋ ಹಂಗೆ ಆಲೂಗಡ್ಡೆನ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೇನೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ, ಮತ್ತೆ ಹಸಿಮೆಣಸಿನ್ಕಾಯಿ ಇದನ್ನ ಸ್ವಲ್ಪ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ಇದು 1-2 ನಿಮಿಷ ಸ್ಟೀಮಾಗಿ ಬೇಯಿಸ್ಕೊಳ್ಳೋಣ. ಈಗ ನೋಡಿ, 1-2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೆ. ಅದೇ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ, ಎಷ್ಟು ಬೆಂದ್ರೆ ಸಾಕು. ಇದಕ್ಕೆ ಟೊಮೊಟೊ ಹಣ್ಣು ಹಾಕೊಂಡು ಸ್ವಲ್ಪ ಸಾಫ್ಟ್ ಆಗಿ ಬೇಯಿಸ್ಕೊಳ್ಳೋಣ. ಇದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ, ಮತ್ತೆ ಧನಿಯಾ ಪುಡಿ, ಒಂಚೂರು ಅರಿಶಿನ ಪುಡಿ, ಗರಂ ಮಸಾಲ, ಮತ್ತೆ ಚಿಲ್ಲಿ ಪೌಡರು. ಆಗ್ಲೇ ಮೆಣಸಿನ್ಕಾಯಿ ಹಾಕಿದೀವಿ, ಖಾರ ನೋಡ್ಕೊಂಡು ಹಾಕೊಳ್ಳೋಣ. ಇವಾಗ ಇದನ್ನೆಲ್ಲ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೊಸರು ಹಾಕೊಳ್ಳೋಣ. ನೋಡಿ, ಇದೆಲ್ಲ ಮಸಾಲೆ ಹಾಕಿದ್ದೀನಲ್ಲ, ಒಂದ್ ಸ್ವಲ್ಪ ಕುದೀಲಿ, ಆಮೇಲೆ ಅಕ್ಕಿ ಹಾಕೊಳ್ಳೋಣ. ಈಗ ನೋಡಿ, ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ ಇದಕ್ಕೆ ಅಕ್ಕಿ ಹಾಕೊಳ್ಳೋಣ. ನೋಡಿ, ತೊಳೆದು ಇಟ್ಕೊಂಡಿದ್ದೆ, ಒಂದು 10 ನಿಮಿಷ ನೆನ್ಸಿಟ್ಕೊಂಡಿದ್ದೆ. ನೆನ್ಸೋದ್ರಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಪಲಾವು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ 1.5 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ನಾನು. ಈಗ ಅದಕ್ಕೆ 3 ಗ್ಲಾಸ್ ನೀರು ಹಾಕೊಳ್ಳೋಣ. ನೀವು ಬೇಕಾದ್ರೆ ನೋಡಿ, ನಾನು ಈ ತರ ಪಾನ್ ಅಲ್ಲಿ ಇಡ್ತಾ ಇದ್ದೀನಿ, ನೀವು ಬೇಕಾದ್ರೆ ಕುಕ್ಕರ್ ಅಲ್ಲಿ ಇಟ್ಕೊಂಡು ವಿಸಲ್ ಹಾಕಿಸ್ಕೋಬಹುದು. ಇದಕ್ಕೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಮತ್ತೆ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣು ಹಾಕೊಳ್ಳೋಣ. ಇದು ಬೇಕಿತ್ತು ಅಂದ್ರೆ ಮಸಾಲೆ ನಾವು ಕುಕ್ಕರ್ ಅಲ್ಲಿ ರೆಡಿ ಮಾಡ್ಬಿಟ್ಟು ಅದಕ್ಕೆ ಬೇಕಿದ್ರೆ ರೈಸ್ ಹಾಕೋಬಹುದು. ಹೌದು, ನೀನು ಡೈರೆಕ್ಟ್ ಆಗಿ ಪಾನ್ ಅಲ್ಲೇ ಮಾಡ್ಕೊಂತ ಇದೀಯ.
ನೋಡಿ ಪಾನ್ ಅಲ್ಲಾದ್ರೆ ನೀಟಾಗಿ ಎಲ್ಲ ಮಸಾಲೆ ಎಲ್ಲ ಅನ್ನಕ್ಕೆ ಇಟ್ಕೊಂಡ್ ಚೆನ್ನಾಗ್ ಆಗುತ್ತೆ. ಅದೇ ಕುಕ್ಕರ್ ಅಲ್ಲಾದ್ರೆ ಅನ್ನ ಸಪ್ರೇಟು ಮಸಾಲೆ ಸಪ್ರೇಟು ಆ ತರ ಆಗುತ್ತೆ. ಸೊ ರೈಸ್ ಎಲ್ಲ ಕೆಳಗಡೆ ಕುತ್ಕೊಂಡ್ಬಿಡುತ್ತೆ, ಮಸಾಲೆ ಎಲ್ಲ ಮೇಲೆ ಇರುತ್ತೆ. ಹೌದು, ಮತ್ತೆ ಆಮೇಲೆ ಮಿಕ್ಸ್ ಮಾಡ್ಬೇಕಾಗುತ್ತೆ. ಹೌದು. ಅದಕ್ಕೆ ಈ ತರ ಪಾನ್ ಅಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗ್ ಬರುತ್ತೆ. ಇವಾಗ ಇದಕ್ಕೇನೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ, ಸ್ವಲ್ಪ ಸ್ಟೀಮ್ ಅಲ್ಲಿ ಬೇಯಿಸ್ಕೊಳ್ಳೋಣ. ಓಪನ್ ಮಾಡ್ಬಿಟ್ಟು ಒಂದು ಸ್ವಲ್ಪ ತಿರುಗಿಸ್ಕೊಡೋಣ ಚೆನ್ನಾಗಿ ಮಸಾಲೆ ಎಲ್ಲ. ಮತ್ತೆ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಸ್ಟೀಮ್ ಅಲ್ಲಿ ಬೇಯಿಸ್ಕೊಂಡಿದ್ವಿ ನೋಡಿ, ನೀಟಾಗಿ ಬೆಂದಿದೆ. ಈಗ ನೋಡಿ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು, ಇಲ್ಲಾಂದ್ರೆ ತಳ ಒತ್ಬಿಡುತ್ತೆ. ಈಗ ನೋಡಿ ಉದ್ದುದ್ರಾಗಿ ಚೆನ್ನಾಗಿ ಬೆಂದಿದೆ. ಹೀಗೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಆಲೂ ಪಲಾವ್ ರೆಡಿ ಆಗಿದೆ. ಇದಕ್ಕೆ ಕಾಂಬಿನೇಷನ್ ಮೊಸರು ಬಜ್ಜಿ.